ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಒಂದು ವ್ಲಾಗಲ್ಲಿ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ಆಲ್ಮೋಸ್ಟ್ ಇವಾಗ ರೀಚ್ ಆದ್ವಿ. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಒಂದಿಷ್ಟು ಚೆಕ್ಕಿಂಗ್ಸ್ ಎಲ್ಲ ಮಾಡ್ತಾರೆ. ಅಲ್ಲಿ ಪ್ಲಾಸ್ಟಿಕ್ ಏನೂ ಅಲೋ ಇರೋಲ್ಲ. ಸೊ ಅದೆಲ್ಲ ಚೆಕ್ಕಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು 7 ಬೆಟ್ಟ ಏನಿರುತ್ತೆ ಬೆಟ್ಟನ ಸುತ್ತಕೊಂಡು ಹೋಗಬೇಕು. ಇದು ಕೆಳಗಡೆಯಿಂದ ವ್ಯೂ ಬಿಫೋರ್ ಬೆಟ್ಟಕ್ಕೆ ಹೋಗಬೇಕಾದ್ರೆ. ಇದು ಬೆಟ್ಟ ಹತ್ತಾದಮೇಲೆ ಮತ್ತೆ ನಮಗೆ ಇಲ್ಲಿ ಒಂದು ಆರ್ಚ್ ಥರ ಏನೋ ಎಂಟ್ರೆನ್ಸ್ ಸಿಗುತ್ತೆ. ಇವಾಗ ನಾವು ಬೆಟ್ಟದ ಮೇಲೆ ರೀಚ್ ಆದ್ವಿ. ಆ್ಯಂಡ್ ಇವಾಗ ನಾವು ಫಸ್ಟ್ ದರ್ಶನ ಮಾಡಿದ ದೇವಸ್ಥಾನ ವರಾಹ ಸ್ವಾಮಿ ದೇವಸ್ಥಾನ. ಅದಾದಮೇಲೆ ಮೇಯ್ನ್ ಟೆಂಪಲ್ ಏನಿದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದ್ದು. ಇದು ದರ್ಶನ ಮಾಡಾದ್ಮೇಲೆ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸು. ನಾವು ಟೆಂಪಲ್ ಒಳಗಡೆ ದರ್ಶನಕ್ಕೆ ಅಂತ ಎಂಟರ್ ಆಗಿದ್ದು ನೈಟ್ ಅರೌಂಡ್ 10 o'clockಗೆ. ಮಾರ್ನಿಂಗ್ 7-7:30ಗೆಲ್ಲ ನಾವು ದರ್ಶನ ಮುಗಿಸಿ ಈಚೆ ಬಂದಿದ್ದು. ದರ್ಶನ ಅಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿ ಚೆನ್ನಾಗಿತ್ತು. ಮತ್ತು ಬ್ಯಾಕ್ ಟು ನಮ್ಮ ಮನೆಗೆ. ನಾರ್ಮಲ್ ಡೈಲಿ ರೊಟೀನ್ ಏನೇನಿದೆ ಅದೆಲ್ಲ ಕೆಲಸಗಳನ್ನ ನಾರ್ಮಲ್ ಡೈಲಿ ವ್ಲಾಗ್ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ನಾನು ಅಷ್ಟೊಂದು ರೆಗ್ಯುಲರಾಗಿ ಮಾಡದೇ ಇರೋ ಕಾರಣ ಸ್ವಲ್ಪ ಬಿಟ್ಸ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಸಂಡಿಗೆ ಮಾಡೋಣ ಅಂದ್ಬಿಟ್ಟು ಅವತ್ತು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಅದಕ್ಕೆ ಅಕ್ಕಿನ ಮಿಲ್ಗೆ ಹಾಕ್ಸ್ಕೊಬರೋಣ, ಅಕ್ಕಿ ಹಸಿಟ್ಟು ಬೇಕಲ್ವ. ಸೊ ಅದಕ್ಕೆ ಮಿಲ್ಗೆ ಹಾಕ್ಸೋಕ್ಕೆ ಅಂತ ಮಿಲ್ಲಿಗೆ ಹೋಗ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಸಂಡಿಗೆ ಹಿಟ್ಟೆಲ್ಲ ಏನು ಇರುತ್ತೆ ಅದನ್ನು ನಮ್ಮ ಅಜ್ಜಿ ಪ್ರಿಪೇರ್ ಮಾಡ್ತಿದ್ದಾರೆ. ಬಟ್ ಒಂದೇನಾಯಿತು ಅಂದರೆ ಸಂಡಿಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಅಂದರೆ ಅದೊಂದು ಸ್ವಲ್ಪ ಗಟ್ಟಿ ಆಗಿಬಿಡ್ತು ಹಿಟ್ಟು. ಸೊ ಏನೂ ಮಾಡೋಕ್ಕಾಗಲಿಲ್ಲ. ಸಂಡಿಗೆ ಆ ಥರ ಇಟ್ಟಿಲ್ಲ, ಈ ಥರ ಸುಮ್ಮನೆ ರ್ಯಾಂಡಮ್ಮಾಗಿ ಇಟ್ಕೊಂಡು ಹೋದ್ವಿ. ಆ್ಯಂಡ್ ಇವಾಗ ಚಕ್ಲಿ ಮಾಡೋದಕ್ಕೆ ನಮ್ಮ ಅಜ್ಜಿ ಎಲ್ಲ ಹಿಟ್ಟನ್ನ ಕಲಸಿ ನೀಟಾಗಿ ಪ್ರಿಪೇರ್ ಮಾಡ್ತಿದ್ದಾರೆ. ಚಕ್ಲಿ ಹೋಳಲ್ಲಿ ಅಷ್ಟು ನೀಟಾಗಿ ನನಗೆ ಹಾಕಕ್ಕೆ ಬರಲಿಲ್ಲ. ನಮ್ಮ ಅಜ್ಜಿನೂ ಟ್ರೈ ಮಾಡಿದ್ರು, ಅದಾಗಲಿಲ್ಲ. ಸೊ ಸುಮ್ಮನೆ ಆಗೋಗ್ಬಿಟ್ವಿ. ರ್ಯಾಂಡಮಾಗಿ ಅದು ಹೆಂಗೆ ಯಾವ ಅವತಾರದಲ್ಲಿ ಬರುತ್ತೋ ಅದೇ ಥರ ಮಾಡಿದ್ವಿ. ಒಂದಿಷ್ಟು ಮಾತ್ರ ರೌಂಡಾಗಿ ಟ್ರೈ ಮಾಡಿದ್ವಿ. ಅದಾದಮೇಲೆ ಪೇಷನ್ಸ್ ಹೊರಟೋಯ್ತು ನನಗೆ. ಸೊ ಹೆಂಗೆ ಬೇಕೋ ಹಂಗೆ ಹಾಕಿದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಮ್ಮಿ ಬರ್ಡೇ ವ್ಲಾಗ್ನ ಮಾಡ್ತಾಯಿದ್ದೀವಿ. ಬರ್ಡೇ ಏನು ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡ್ತಾಯಿಲ್ಲ. ಇವಾಗ ಸ್ವಲ್ಪ ಕೆಲಸ ಇದೆ. ಆ ಕೆಲಸ ಎಲ್ಲ ಮುಗಿಸಿ ಆಮೇಲಿಂದ ಒಂದು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕು. ಕುಕ್ಕಿಂಗ್ ಏನಂದರೆ ಸ್ಪೆಷಲ್ ನಾನ್ ವೆಜ್ ಮಾಡ್ತಾಯಿದ್ದೀನಿ. ಹೆಂಗೆ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಒಳ್ಳೆ ಅನಾಸಿ ಇಲ್ಲಿ ತಿಳ್ಕೊಳ್ಳು. ಕಾಲೇಜಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ. ಅವನು ಹೇಳ್ಕೊಡ್ಬಾರ್ದು, ಅದು ಗೊತ್ತಿಲ್ಲ. ಇಂಥದ್ದು ಹೆಂಗೆ ಬದುಕಿದೆ. ನೀನು ಹೇಳು. ಏನ ಅರ್ಧ ತಿಂದಿದ್ದೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ರಮ್ಯಾ ಅದ್ಬಿಟ್ಟು ಹೊಟ್ಟೆ ಊಟ ಮಾಡು. ನಮ್ದು ಖಾಲಿ ಎಲ್ಲ ತಲಿ